ನಮಸ್ಕಾರ ವೀಕ್ಷಕರೇ, ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ತುಂಬ ಸಾಫ್ಟಾಗಿ ಸ್ವಲ್ಪ ಕೂಡ ಒಡಿದೇ ಇರೋ ಹಾಗೆ ಪರ್ಫೆಕ್ಟ್ ಸ್ವೀಟ್ ಇರುವ ಹಾಗೆ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿ ಬರುತ್ತೆ. ಕಡಿಮೆ ಸಮಯದಲ್ಲಿ ನಾವು ಇದನ್ನು ಮಾಡ್ಕೋಬಹುದು. ಬನ್ನಿ, ಹಾಗಿದ್ರೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ. ನಾನಿಲ್ಲಿ ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಇದು ನೀವು ಯಾವುದೇ ಬ್ರ್ಯಾಂಡ್ ಬೇಕಿದ್ರೂ ತೊಗೋಬೋದು. ನಾನು ಒಂದು ಪ್ಯಾಕ್ ತೊಗೊಂಡಿದ್ದೀನಿ. ಒಂದು ಪ್ಯಾಕಿಗೆ 200 ಗ್ರಾಮ್ ಅಷ್ಟು ಪೌಡರ್ ಇರುತ್ತೆ. 1 ಗ್ಲಾಸ್ ಹಾಲು, ಸ್ವಲ್ಪ ಕೇಸರಿ ಬದಲು ಫುಡ್ ಕಲರ್ ಕೂಡ ಬಳಸಬಹುದು, ಅಥವಾ ಯಾವುದೂ ಹಾಕಿಲ್ಲ ಅಂದರೂ ತೊಂದರೆ ಇಲ್ಲ. ಏಲಕ್ಕಿ ಪುಡಿ, ಸಕ್ಕರೆ, ಎಣ್ಣೆ ಮತ್ತು ನೀರು, ಹಾಗೆ ಎಲ್ಲವನ್ನು ಅಳತೆ ಮಾಡ್ಕೊಳ್ಳೋದಕ್ಕೆ 1 ಕಪ್ನ ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಬೌಲ್ನ ನೀವು ಅಳತೆಗೆ ತೊಗೋಬಹುದು. ನಾನಿಲ್ಲಿ ಫ್ರೀಡಮ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಯಾವುದು ಬೇಕು ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಈಗ ಮೊದಲನೇ ಸ್ಟೆಪ್ಪು, ಮೊದಲು ನಾವು ಪಾಕನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ಪಾಕ ತಣ್ಣಗಾಗಬೇಕಲ್ವಾ, ಅದಕ್ಕೆ ಮೊದಲು ಪಾಕ ಮಾಡಿ ಇಟ್ಬಿಡೋಣ. ಒಂದು ದಪ್ಪ ತಳದ ಪಾತ್ರೆಗೆ 2 ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 2 ಕಪ್ ಸಕ್ಕರೆ ಅಂದರೆ ಈ ಕಪ್ನ ಅಳತೆಯಲ್ಲಿ ಅರ್ಧ kg ಸಕ್ಕರೆ ಇದೆ. ಇದಕ್ಕೆ 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 2 ಕಪ್ ಸಕ್ಕರೆಗೆ 2 ಕಪ್ ನೀರು, ಎರಡನ್ನೂ ಸಮವಾಗಿ ಹಾಕ್ಕೋಬೇಕು. ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಈ ಪಾಕ ಬರುತ್ತೆ. ಈಗ ಇದನ್ನು ನಿಧಾನವಾಗಿ ಬಿಸಿ ಮಾಡ್ತಾ ಹೋಗಬೇಕು. ಸಕ್ಕರೆ ಕರಗೋ ತನಕನೂ ಈ ರೀತಿ ತಿರುಗಿಸ್ತಾ ಇರಬೇಕು. ಮಧ್ಯೆ ಮಧ್ಯೆ ಒಂದೊಂದು ಸಲ ಈ ರೀತಿ ತಿರುಗಿಸಿದ್ರೆ ಸಾಕು. ಇದನ್ನು ತುಂಬ ಗಟ್ಟಿ ಪಾಕ ಅಥವಾ ಒಂದೆಳೆ ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಕ್ಕರೆ ಎಲ್ಲ ಕರಗಿದ ಮೇಲೆ ಅದು ನಮ್ಮ ಬೆರಳಿಗೆ ಅಂಟೋ ರೀತಿ ಇದ್ದರೆ ಪಾಕ ರೆಡಿ ಇದೆ ಅಂತ. ನೋಡಿ, ಈ ಥರ ಸ್ವಲ್ಪ ತೊಗೊಂಡು ನೀವು ಚೆಕ್ ಮಾಡ್ಕೋಬೋದು. ಈ ರೀತಿ ಮುಟ್ಟಿದಾಗ ನಮಗೆ ಬೆರಳಿಗೆ ಅಂಟ್ಕೋತಾ ಇದೆ ಅಂದರೆ ಪಾಕ ರೆಡಿ ಇದೆ. ಕರೆಕ್ಟಾಗಿ 15 ನಿಮಿಷ ಇದನ್ನು ಬಿಸಿ ಮಾಡಿಕೊಂಡ್ರೆ ನಮಗೆ ಸರಿಯಾದ ಪಾಕ ರೆಡಿ ಇರುತ್ತೆ. 15 ನಿಮಿಷ ತೊಗೊಳುತ್ತೆ. ನೋಡಿ, ಇವಾಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ನಾವು ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂದೆಳೆನೂ ಬರಬೇಕಿಲ್ಲ ಪಾಕ, ಜಸ್ಟ್ ಅಂಟು ಬಂದರೆ ಸಾಕು. ನೋಡಿ, ಇವಾಗ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೋಬೇಕು. ಒಂದು 3ರಿಂದ 4 ಹನಿಯಷ್ಟು ನಿಂಬೆ ರಸ. ಯಾಕೆ ಅಂತಂದರೆ ಪಾಕ ಗಟ್ಟಿ ಆಗಲ್ಲ ಅಂತ ಅಂದ್ಬಿಟ್ಟು. ಹಾಗೆ ನಾನಿಲ್ಲಿ ಸ್ವಲ್ಪ ಕೇಸರಿನ ಹಾಕ್ತಾಯಿದ್ದೀನಿ. ಫುಡ್ ಕಲರ್ ಬದಲಾಗಿ ನಾನು ಕೇಸರಿ ಹಾಕ್ಕೊಂಡಿದ್ದೀನಿ. ಫುಡ್ ಕಲರ್ ನಿಮ್ಮ ಇಷ್ಟ, ಹಾಕೋದಿದ್ರೆ ಹಾಕ್ಬೋದು, ಬಟ್ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಫುಡ್ ಕಲರ್ನ ಹಾಕದೇ ಇರೋದೇ ಒಳ್ಳೆಯದು. ಕೇಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಏಲಕ್ಕಿ ಪುಡಿ ಅಷ್ಟೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ಈಗ ಒಂದು 3-4 ಹನಿ ನಿಂಬೆ ರಸನ ಸೇರಿಸೋದು. ಕೆಲವೊಂದು ಸಲ ನಾವು ಪಾಕ ಹೇಗೆ ಮಾಡಿದ್ರು ಗುಲಾಬ್ ಜಾಮೂನ್ ಮೇಲೆ ಗಟ್ಟಿಯಾಗಿ ಅಂಟ್ಕೊಂಡಿರೋ ರೀತಿ ಅನ್ನಿಸ್ತಿರುತ್ತೆ. ಆ ರೀತಿ ಗಟ್ಟಿ ಆಗಬಾರ್ದು. ಎಷ್ಟೇ ಸಮಯ ಇಟ್ಟರೂ ಹೀಗೆ ಇರಬೇಕು ಅಂದರೆ ನಿಂಬೆ ರಸನ ಸೇರಿಸಿ ನಂತರ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಮಗೆ ಗುಲಾಬ್ ಜಾಮೂನ್ಗೆ ಬೇಕಿರೋಂತಹ ಪಾಕ ರೆಡಿಯಾಗಿದೆ. ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ಯಾಕೆಂದರೆ ನಾವು ಜಾಮೂನ್ನ ಕರೆದ ನಂತರ ಎಣ್ಣೆಯಲ್ಲಿ ಇದಕ್ಕೆ ಹಾಕಬೇಕಲ್ವ. ಸೊ ತಣ್ಣಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಒಡೆಯಲ್ಲ. ಪಾಕ ರೆಡಿ ಇದೆ. ಈಗ ನೆಕ್ಸ್ಟ್ ನಾವು ಒಂದು ಬೌಲ್ಗೆ ನಾವು ತೆಗೆದಿಟ್ಕೊಂಡಿದ್ವಲ್ವ ಆ ಹಾಲನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಗಟ್ಟಿ ಹಾಲಲ್ಲಿ ಜಾಮೂನ್ ಪೌಡರ್ನ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಒಳಗಡೆ ಎಲ್ಲ ಗಟ್ಟಿ ಹಿಟ್ಟಿಟ್ಟು ಥರ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಒಂದು ಅಗಲವಾದ ಪಾತ್ರೆನ ತೊಗೊಂಡು ಅದಕ್ಕೆ ಜಾಮೂನ್ ಪೌಡರು ಮಿಕ್ಸ್ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಜರಡಿ ಮಾಡ್ಬೋದು, ಬಟ್ ಜರಡಿ ಮಾಡೋ ಅವಶ್ಯಕತೆ ಏನಿಲ್ಲ. ಒಂದು ಸಲ ಈ ರೀತಿ ಕೈಯಲ್ಲಿ ಪುಡಿ ಮಾಡಿಕೊಂಡ್ರೆ ಆಯಿತು. ಗಂಟುಗಳೇನಾದರೂ ಇದ್ದರೆ ಒಡೆದೋಗುತ್ತೆ. ಅದಾದ ನಂತರ ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಾವು ಚಪಾತಿ ಹಿಟ್ಟೆಲ್ಲ ಕಲಸೋ ಹಾಗೆ ತುಂಬ ನಾದಿ ಕಲಿಸ್ಬಾರ್ದು. ಜಸ್ಟ್ ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಇವಾಗ ಆಗಿದೆ. ಕೈಗೆ ಅಂಟಬಾರ್ದು ಅಂತ ಮೇಲಿಂದ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು
ಈ ರೀತಿ ಹಿಟ್ಟನ್ನೆಲ್ಲ ಕೈಯಲ್ಲಿ ಏನು ಅಂಟ್ಕೊಂಡಿರುತ್ತೆ ಅದನ್ನೆಲ್ಲ ತೆಗೆದು ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಒಂದು 5 ನಿಮಿಷ ಬಿಟ್ಬಿಡೋಣ. 5 ನಿಮಿಷ ಅದು ಆಗೋಷ್ಟರಲ್ಲಿ ಎಣ್ಣೆನೂ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು. ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಿಮಗೆ ಯಾವ ಸೈಜ್ ಬೇಕು ಉಂಡೆಗಳು ಅದನ್ನು ನೋಡಿಕೊಂಡು ಈ ರೀತಿ ಚೆನ್ನಾಗಿ ರೌಂಡಾಗಿ ಬರೋ ಥರ ಉಂಡೆ ಮಾಡ್ಕೊಳ್ಳಿ. ಎಲ್ಲೂ ಮಧ್ಯೆ ಲೈನ್ಸ್ ಇರಬಾರ್ದು, ಅದ್ರ ಮೇಲೆ ಗೆರೆಗಳ ಥರ ಇದ್ದರೆ ಒಡೆದೋಗ್ಬಿಡುತ್ತೆ. ಅದನ್ನು ನೋಡ್ಕೋಬೇಕು. ಹಾಗೆ ನಿಮ್ಮ ಹಸ್ತದಿಂದ ಈ ರೀತಿ ಪ್ರೆಸ್ ಮಾಡಿ ಸ್ವಲ್ಪ ಅಮ್ಕಿ ಪ್ರೆಸ್ ಮಾಡಿ ಮಾಡ್ಕೋಬೇಕು. ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಒಂಚೂರು ಹಾಕಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಧಾನವಾಗಿ ಅದು ಮೇಲೆ ಬಂದಿದೆ ಅಂದರೆ ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದೆ ಅಂತ. ಈಗ ನಾವು ಉಂಡೆ ಮಾಡಿ ಇಟ್ಕೊಂಡಿರೋಂಥ ಜಾಮೂನ್ ಮಿಕ್ಸ್ನ ಇದರಲ್ಲಿ ಹಾಕೋಣ. ಇದನ್ನು ಆದಷ್ಟು ಕಡಿಮೆ ಉರಿನಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಕೋಬಾರ್ದು, ಆವಾಗ ಮೇಲೆ ಫುಲ್ಲು ಕಪ್ಪಾಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಮತ್ತು ಜಾಲರಿಯಲ್ಲಿ ಉಲ್ಟ ತಿರುಗಿಸ್ಬಾರ್ದು. ನೋಡಿ, ಒಂದು ಸ್ಪೂನ್ನ ಇಟ್ಕೊಂಡು ಈ ರೀತಿ ಸುತ್ತ ತಿರುಗಿಸ್ತಾ ಬಂದರೆ ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆಯೂ ಕೂಡ. ನೋಡಿ, ಇವಾಗ ಇನ್ನೇನು ಆಗಿದೆ ಅನ್ನೋವಾಗ ನಾವು ಜಾಲರಿಯನ್ನು ಹಾಕಿ ಇದನ್ನು ತೆಕ್ಕೋಬೇಕು. ಯಾವ್ಯಾವುದು ಆಗಿರುತ್ತೆ ಅದಷ್ಟನ್ನು ತೆಗೆದು ಈ ಪಾಕದಲ್ಲಿ ಹಾಕ್ತಾ ಹೋಗಬೇಕು. ನೋಡಿ, ನಾನು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿರೋದನ್ನ ತೆಗಿತಾ ಇದ್ದೀನಿ. ಕೆಲವೊಂದು ಒಂದು ಕಡೆ ವೈಟೇ ಇರುತ್ತೆ, ಅದನ್ನು ಮತ್ತೆ ತಿರುಗಿಸಿ ಬೇಯಿಸ್ಕೋಬೇಕು. ಇವಾಗ ಆಗಿದೆ. ಇದಿಷ್ಟನ್ನು ಪಾಕದಲ್ಲಿ ಹಾಕ್ಕೊಳ್ಳೋಣ. ತುಂಬ ಈಸಿ ಸ್ವೀಟ್ ಇದು. ಈಗ ಪಾಕದಲ್ಲಿ ಹಾಕಿರೋಂತಹ ಜಾಮೂನ್ನ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಬಿಡೋಣ. ಇನ್ನೂ ಹೆಚ್ಚು ಸಮಯ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 20 ನಿಮಿಷ ಆದಮೇಲೆ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಪಾಕನೆಲ್ಲ ಹೀರ್ಕೊಂಡು ತುಂಬ ಸಾಫ್ಟಾಗಿ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ, ಕಲರ್ ಆಗಿರ್ಬೋದು, ಅದರ ಸಾಫ್ಟ್ನೆಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಕಟ್ ಮಾಡಿದಾಗ ಅದು ನೀಟಾಗಿ ಒಂದೇ ಸಮ ಕಟ್ ಆಗಬೇಕು. ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.